ನಾವು ಪ್ರತಿನಿತ್ಯನೂ ಅಡುಗೆ ಮಾಡೋದ್ರಿಂದ ನಮ್ಮ ಸ್ಟೌವು ಹಾಳಾಗೋಗುತ್ತೆ. ಸೊ ತುಂಬ ಜಿಡ್ಜಿಡಾಗುತ್ತೆ, ಕರಕೆ ಕೂತ್ಕೊಳ್ಳುತ್ತೆ, ಕೊಳೆ ಇರುತ್ತೆ. ಮತ್ತು ವರ್ಕಿಂಗ್ ಲೇಡೀಸು ಅಷ್ಟೇ ಪ್ರತಿದಿನ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಟೈಮ್ ಸಿಗಲ್ಲ. ಮಿಕ್ಕಿದವ್ರಿಗಂತೂ ಪ್ರತಿದಿನ ಕ್ಲೀನ್ ಮಾಡೋಕ್ಕೆ ನಿಜವಾಗ್ಲೂ ಬೇಜಾರಾಗುತ್ತೆ. ಅಯ್ಯೋ! ಯಾರಪ್ಪ ಕ್ಲೀನ್ ಮಾಡ್ತಾರೆ ಇಷ್ಟು ಜಿಡ್ಡಿದೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಯೂಸ್‌ಫುಲ್ ಆಗಿರೋ ಒಂದು ಟಿಪ್ ತಂದಿದ್ದೀನಿ. ಅಂದರೆ ಬೇಕಿಂಗ್ ಪೌಡ್ರು ಮತ್ತು ಹಾರ್ಪಿಕ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಹಳೆಯ ಸ್ಟೌವ್ ಜಿಡ್ಡಾಗಿರೋದನ್ನ, ಕೊಳೆ ಆಗಿರೋದನ್ನ ಹೊಸ ಸ್ಟೌವ್ ಬ್ರ್ಯಾಂಡ್ ನ್ಯೂ ಸ್ಟೌವ್ ಆಗದಂಗೆ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ. ಕೇವಲ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇಲ್ಲಿ ನಾನು 1 ಚಮಚದಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. ಅದನ್ನು ಸ್ಟವ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅಷ್ಟೇ ಪ್ರಮಾಣದ ಹಾರ್ಪಿಕ್ ಹಾಕ್ಕೊಂಡು ಒಂದು 10 ನಿಮಿಷ ನೆನೆ ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಸ್ಟೀಲ್ನಾರು ಅಥವಾ ಹಲ್ಲುಜ್ಜ ಹಳೆ ಬ್ರಷ್ ಇದ್ದರೂ ಸಾಕು, ಅಥವಾ ಚಾಕು ಸಹಾಯದಿಂದ ಚೆನ್ನಾಗಿ ಅದನ್ನು ಸ್ಕ್ರಬ್ ಮಾಡಿದ್ರೆ ನೀಟಾಗಿ ಸ್ಕ್ರಬ್ ಆಗುತ್ತೆ. ಸೊ ಇದೊಂದು ಯೂಸ್ಫುಲ್ ಟಿಪ್ ಅಂತ ಹೇಳ್ತೀನಿ. ನಮ್ಮ ಮನೇಲೆಲ್ಲ ಸ್ಟೌವಲ್ಲಿ ಇದು ಕಾಮನ್ ಪ್ರಾಬ್ಲಮ್ಮು. ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಇವತ್ತಿನ ವೀಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋಗಬೇಡಿ. ಫುಲ್ ವೀಡಿಯೋ ವಾಚ್ ಮಾಡಿ. ಇದರಲ್ಲಿ ಒಂದಕ್ಕಿಂತ ಒಂದು ಟಿಪ್ಪು ತುಂಬ ಯೂಸ್ಫುಲ್ ಆಗುತ್ತೆ. ಹಣ್ಣು ತರಕಾರಿ ಈಗ ನಾವು ಫ್ರೆಶ್ಶಾಗಿ ತೊಗೊಂಬಂದಿರ್ತೀವಿ ಅಲ್ವಾ, ಕೊತ್ತಂಬರಿ ಸೊಪ್ಪೆಲ್ಲ. ಈಗ 2ರಿಂದ 3 ದಿನದಿಂದ ಮಳೆ ಬರ್ತಿದೆ ಬೆಂಗಳೂರಲ್ಲಿ. ಯಾವ ರೀತಿ ಅದನ್ನು ಸ್ಟೋರ್ ಮಾಡ್ಬೋದು ಫ್ರಿಡ್ಜ್ ಇಲ್ಲದೆ ಅನ್ನೋದು ವೀಡಿಯೋನ ನಾನು ಜೊತೆ ಶೇರ್ ಮಾಡಿದ್ದೀನಿ. ಯೂಶ್ವಲಿ ನಿಂಬೆಹಣ್ಣು ತರ್ತೀವಿ. ನಿಂಬೆಹಣ್ಣು ಅರ್ಧ ಕಟ್ ಮಾಡಿ ಅರ್ಧ ಯೂಸ್ ಮಾಡಿರ್ತೀವಿ, ಅರ್ಧ ಎತ್ತಿಟ್ಟಿರ್ತೀವಿ. ಇನ್ನು 2 ದಿನ ನೋಡೋಷ್ಟೊತ್ತಿಗೆ ಒಣಗೋಗಿರುತ್ತೆ. ಅದನ್ನು ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ 2ರಿಂದ 3 ಚಮಚದಷ್ಟು ಬೇಕಿಂಗ್ ಪೌಡ್ರು, ಅಷ್ಟೇ ಪ್ರಮಾಣದ ಹಾರ್ಪಿಕ್ ಹಾಕ್ಕೊಂಡು ಒಂದು 10 ನಿಮಿಷ ನೆನೆ ಹಾಕ್ಕೊಂಡು ಒಂದು ಚಾಕು ಸಹಾಯದಿಂದ, ಒಂದು ಯೂಸ್ ಮಾಡ್ತಿರೋ ಬ್ಲೆಂಡ್ ಆಗಿರೋ ಚಾಕು ಸಹಾಯದಿಂದ ಚೆನ್ನಾಗಿ ಕೆರ್ಕೊಳ್ಳೋಣ. ಸೊ ಅದು ಎಷ್ಟು ಚೆನ್ನಾಗಿ ಕೆರಿತೀವೋ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಬಂದುಬಿಡುತ್ತೆ. ನಮ್ಗೆ ಕಷ್ಟನೇ ಪಡಬೇಕಾಗಿಲ್ಲ. ಯಾಕಂದರೆ ಹಾರ್ಪಿಕ್ಕು ಮತ್ತು ಬೇಕಿಂಗ್ ಪೌಡ್ರಲ್ಲಿ ಅಷ್ಟೊಳ್ಳೆ ಸ್ಟ್ರಾಂಗ್ ರಿಯಾಕ್ಷನ್ ಇದೆ. ಅದಕ್ಕೆ ಒಂದಕ್ಕೊಂದು ಚೆನ್ನಾಗಿ ರಿಯಾಕ್ಷನ್ ಆಗಿ ನಮಗೆ ಒಳ್ಳೆ ಎಫೆಕ್ಟ್ ಬರುತ್ತೆ. ಹೊಸ ಸ್ಟವ್ ಥರ ಆಗುತ್ತೆ. ಎಷ್ಟು ಚೆನ್ನಾಗಿ ಜಿಡ್ಡು ಬರುತ್ತೆ ಅಂತ ನೀವೇ ನೋಡೋರಂತೆ. ನೋಡಿ, ಒಂದು ಸ್ಟೀಲ್ ನಾರು ತಗೊಂಡು ಚೆನ್ನಾಗಿ ಅದನ್ನು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಉಜ್ಜುತ್ತಾ ಇದ್ದೀನಿ. ನೋಡಿ, ಎಲ್ಲ ಕರೆ ಏನೇನು ಕಟ್ಕೊಂಡಿದ್ದೋ ಹಾಲಿಂದು ಮತ್ತು ಸಾಂಬಾರ್ದು ಎಲ್ಲ. ಸೊ ವರ್ಕಿಂಗ್ ಲೇಡೀಸ್ ಅಂತೂ ಪ್ರತಿದಿನ ಕ್ಲೀನ್ ಮಾಡೋಕ್ಕಾಗಲ್ಲ. ಅವ್ರಿಗೊಂದು ಎಕ್ಸಲೆಂಟ್ ಟಿಪ್ ಅಂತಲೇ ಹೇಳ್ತೀನಿ. ನಮಗೆ ಬೆಳಗ್ಗೆ ಹೊತ್ತು ಟೈಮ್ ಇಲ್ಲ ಅಂದರೆ ರಾತ್ರಿ ಹೊತ್ತು ಹಾಕ್ಬಿಟ್ಟು ಬಿಟ್ಬಿಡೋಣ. 10 ನಿಮಿಷ ಉಜ್ಜಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಫಳ ಅಂತ ಹೊಳಿತಾ ಇದೆ. 99% ಅಷ್ಟು ಕೊಳೆ ತೆಗೆದಿದ್ದೀನಿ. ಇದೆಲ್ಲ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಟಿಪ್ಪು ಅಂತ ಹೇಳ್ತಾ ಭಾವಿಸ್ತಾ ನೆಕ್ಸ್ಟ್ ಟಿಪ್ಗೆ ಹೋಗೋಣ ಬನ್ನಿ. ಯೂಶ್ವಲಿ ₹5 ಅಥವಾ ₹10ಗೆ 3, ₹10ಗೆ 2 ನಿಂಬೆಹಣ್ಣು ತೊಗೊಂಬಂದಿರ್ತೀವಿ. ಎಷ್ಟು ಫ್ರೆಶ್ ಆಗಿರುತ್ತೆ. ಅದೇ ಒಂದು 2-3 ದಿನ ಬಿಟ್ಟು ನೋಡಿದ್ರೆ ಒಂಥರ ಒಣಗೋದಂಗೆ ಆಗುತ್ತೆ. ಅದರಲ್ಲೂ ನಾವೇನಾರು ಅರ್ಧ ಕಟ್ ಮಾಡ್ಕೊಂಡು ಜ್ಯೂಸು, ನಿಂಬೆಹಣ್ಣು ಚಿತ್ರಾನ್ನ ಏನಾರು ಮಾಡಿದ್ರೆ ಅಷ್ಟೇ ಅದ್ರ ಕತೆ. ಮತ್ತು ತೆಂಗಿನಕಾಯಿ, ದೇವಸ್ಥಾನಕ್ಕೆ ಹೋಗಿ ಧನುರ್ಮಾಸ ಅಂತ ಪೂಜೆ ಮಾಡಿಸ್ಕೊಂಡು ತೆಂಗಿನಕಾಯಿ ತಂದಿರ್ತೀವಿ. ಎಷ್ಟೋ ಸಲ ಪ್ರತಿದಿನ ನಾವು ತೆಂಗಿನಕಾಯಿ ಯೂಸ್ ಮಾಡೋಕ್ಕಾಗಲ್ಲ. ಅರ್ಧ ಯೂಸ್ ಮಾಡಿರ್ತೀವಿ, ಅರ್ಧ ಹಾಗೆ ಇಟ್ಟಿರ್ತೀವಿ. ಮತ್ತು ಬೇಬಿಕಾರ್ನು ಅಷ್ಟೇ. ಈಗ ಒಂದು ಚಿಕ್ಕ ಪ್ಯಾಕೆಟ್ ಬೇಬಿಕಾರ್ನು ₹35 ಅಂತಾರೆ. ಇಷ್ಟು ಬೇಬಿಕಾರ್ನ್ಗೆ ನಾನು ₹100 ಕೊಟ್ಟು ತೊಗೊಂಬಂದಿದ್ದೀನಿ. ಯಾಕಂದರೆ ಮಕ್ಳಿಗೆ ಬೇಬಿಕಾರ್ನಲ್ಲಿ ನೀವು ಏನಾದರೂ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಹೆಲ್ತ್ ಬೆನಿಫಿಟ್ಟು ತುಂಬ ಇದೆ. ಸೊ ಈ ಥರ ಹಣ್ಣು ತರಕಾರಿ ತಂದಾಗ ಯಾವ ರೀತಿ ಸ್ಟೋರ್ ಮಾಡೋದು, ಯಾಕಂದರೆ ಕಾಸ್ಟ್ಲಿ ಐಟಮ್ ತಂದಿರ್ತೀವಿ. ಇದನ್ನು ಸ್ಟೋರ್ ಮಾಡೋದು ಅಷ್ಟೇ ಮುಖ್ಯ. ನಮ್ಮನೇಲಿ ಫ್ರಿಡ್ಜ್ ಇದೆ ಅಂದರೆ ಓಕೆ. ಫ್ರಿಡ್ಜ್ ಇಲ್ಲ ಅಂದರೆ ಯಾವ ರೀತಿ ಅನ್ನೋದು ನಾನು ಇವತ್ತಿನ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೋಡಿ ತೆಂಗಿನಕಾಯಿ ಇದೆ. ಸೊ ನಾನಿಲ್ಲಿ ಅಡುಗೆಗೆ ಬಳಸೋ ಎಣ್ಣೆ ತೊಗೊಂಡಿದ್ದೀನಿ. 1 ಚಮಚ ಅಷ್ಟು ತೊಗೊಳ್ಳಿ, ಅಥವಾ ಕೈಯಲ್ಲಿ ಒದ್ದೆ ಮಾಡ್ಕೊಳ್ಳಿ ಸಾಕು. ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಸವರೋಣ ತೆಂಗಿನಕಾಯಿಗೆ. ಅದು ಚಿಪ್ಪು ಎಲ್ಲ ಸವರಿ ಇಟ್ಬಿಡೋಣ. ಈ ಕಡೆ ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಅಷ್ಟೇ ನೋಡಿ, ಅರ್ಧ ಕಟ್ ಮಾಡಿದ್ದೀನಿ, ಇನ್ನೊಂದು ಫುಲ್ ಹಾಗೇ ಇದೆ. ಆಯಿತಾ? ಈಗ ಈ ಫುಲ್ಲು ಮತ್ತು ಅರ್ಧ ನಿಂಬೆಹಣ್ಣಿಗೆ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಹೇಳ್ತೀನಿ. ಪ್ಲಾಸ್ಟಿಕ್ ಕವರ್ ಬೇಡ, ಏನು ಬೇಡ, ಓಪನ್ ಕಂಟೈನರಲ್ಲೇ ಇಡ್ಬೋದು. ನೋಡಿ, ಈ ಥರ ಎಣ್ಣೆ ಸವರ್ಬಿಟ್ಟು ನೀಟಾಗಿ, ಈ ಥರ ಎಣ್ಣೆ ಸವರ್ಬಿಟ್ಟು ನೀಟಾಗಿ 1 ತಿಂಗಳಾದರೂ ಹಾಳಾಗೋಗಲ್ಲ. ನಾನು ಗ್ಯಾರಂಟಿ. ನಾನು ಯೂಶ್ವಲಿ ಈ ಥರನೇ ಮಾಡೋದು. ಈ ಥರ ಒಂದು ಬಾಕ್ಸಲ್ಲಿ ಇದನ್ನು ಇಟ್ಬಿಡ್ತೀನಿ. ನಾನು ಇದನ್ನು ಮುಚ್ಚಳನೂ ಹಾಕಲ್ಲ, ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ. ಬೇಬಿಕಾರ್ನ್ ಅಂತೂ ಈಗ ಸೀಸನ್ನು, ಎಲ್ಲರೂ ಇಷ್ಟಪಡ್ತಾರೆ. ಮಕ್ಳಿಗಂತೂ ಫೇವ್ರೇಟು. ಇದಕ್ಕೊಂದು ಟಿಪ್ ಏನು ಅಂತಂದರೆ ನೋಡಿ, ಬೇಬಿಕಾರ್ನ್ಗೆ ಪಕ್ಕನೇ ಜೋಡಿಸಿ, ಎಲ್ಲೂ ಗ್ಯಾಪ್ ಬಿಡಬೇಡಿ. ನೋಡಿ, ಈ ಥರ ಪಕ್ಕ ಜೋಡಿಸಿ 2 ತೂತು ಮಾಡ್ಕೊಳ್ಳಿ ಆ ಕವರ್ಗೆ. ಸೈಡಲ್ಲಿ ಸ್ಮಾಲ್ ಹೋಲ್ಸ್ ಮಾಡಿಕೊಂಡು ಮೇಲ್ಗಡೆ ಈ ಥರ ಗಂಟಾಕಿ ಇಟ್ಬಿಡಿ. ನಿಮಗೆ 15 ದಿನ ಆದರೂ ಒಂದು ಕೆಟ್ಟೋಗಲ್ಲ ಬೇಬಿಕಾರ್ನು. ಅಷ್ಟು ಫ್ರೆಶ್ ಆಗಿರುತ್ತೆ. ಸೊ ಯಾವ ರೀತಿ ಇತ್ತು ಇವತ್ತು ಟಿಪ್ಪು ಅಂತ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನೋಡಿ ಹೆಂಗೆ ಜೋಡಿಸಿದ್ದೀನಿ ಅಂತ, ಪಕ್ಕನೇ ಜೋಡಿಸಿದ್ದೀನಿ. ಎಲ್ಲೂ ನಾನು ಏರ್ ಗ್ಯಾಪ್ ಫಾರ್ಮ್ ಆಗೋಕ್ಕೆ ಬಿಟ್ಟಿಲ್ಲ. ನೋಡಿ, ಈ ಥರ ಮೇಲ್ಗಡೆ ಕವರ್ ಹಾಕಿ ಒಂದೇ ಒಂದು ಬೇಬಿಕಾರ್ನ್ ಮೇಲೆ ನೋಡ್ತಿದೆ. ಸೊ ಆದಷ್ಟು ಗಾಳಿ ಒಳಗೋಗಲಿ ಅಂತ ಅಷ್ಟೇ. ಸ್ಟವ್ ಕ್ಲೀನ್ ಮಾಡೋದಾಗಿರಲಿ, ನಿಂಬೆಹಣ್ಣು, ತೆಂಗಿನಕಾಯಿ ಮತ್ತು ಬೇಬಿಕಾರ್ನ್ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಇವತ್ತಿನ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.